ಪುಷ್ಪದಂತ. ಇಂದು ನಾವು ಪುಷ್ಪದಂತನ ಕಥೆಯನ್ನು ಕೇಳೋಣ. ಈ ಕಥೆಯನ್ನು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಹೇಳಲಾಗಿದೆ. ನೀವು ಎರಡೂ ಭಾಷೆಯಲ್ಲಿಯೂ ಕೂಡ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಪುಷ್ಪದಂತ ಒಬ್ಬ ಗಂಧರ್ವನಾಗಿರುತ್ತಾನೆ. ಅವನಿಗೆ ಗಾಳಿಯಲ್ಲಿ ನಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಒಂದು ಸಲ ಅವನು ಗಾಳಿಯಲ್ಲಿ ನಡೆಯುವಾಗ ಸುಂದರವಾದ ಹೂಗಳಿರುವ ತೋಟವನ್ನು ನೋಡುತ್ತಾನೆ. ಗಂಧರ್ವನು ಕಾವಲುಗಾರರಿಗೆ ಮತ್ತು ಸೇವಕರ ಕಣ್ಣಿಗೆ ಕಾಣದಂತೆ ಹೂಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ಈ ಹೂಗಳು ಶಿವಪೂಜೆಗೆ ಬರುತ್ತವೆಂದು ಅವನು ತೆಗೆದುಕೊಂಡು ಹೋಗಿರುತ್ತಾನೆ. ಆದರೆ ಬೆಳಿಗ್ಗೆ ರಾಜನಿಗೆ ಸೇವಕರು ಹೂಗಳನ್ನು ತೆಗೆದುಕೊಂಡು ಹೋಗಿ ಕೊಡುವಾಗ ಹೂಗಳ ಸಂಖ್ಯೆ ತುಂಬ ಕಡಿಮೆಯಾಗಿರುತ್ತದೆ. ಆಗ ರಾಜನು ಸೇವಕರನ್ನು ಹೂಗಳ ಸಂಖ್ಯೆ ಏಕೆ ಕಡಿಮೆಯಾಗಿದೆ ಎಂದು ಕೇಳಿದಾಗ ಅವರಿಗೆ ಏನೂ ಹೇಳಲು ಉತ್ತರವಿರುವುದಿಲ್ಲ. ಆಗ ರಾಜನು ಮರುದಿನ ಈ ಥರ ಆಗದಂತೆ ನೋಡಿಕೊಳ್ಳಿ ಎಂದು ಹೇಳುತ್ತಾನೆ. ಆದರೆ ಮರುದಿನವೂ ಪುಷ್ಪದಂತನು ಅದೇ ರೀತಿ ಹೂಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ಮತ್ತೆ ಮರುದಿನ ಸೇವಕರು ಹೂವನ್ನು ತೆಗೆದುಕೊಂಡು ಹೋದಾಗ ಅದೇ ರೀತಿ ಹೂಗಳ ಸಂಖ್ಯೆ ಕಡಿಮೆಯಾಗಿರುತ್ತದೆ. ರಾಜ ಮತ್ತೊಮ್ಮೆ ಕೇಳಿದಾಗ ಮತ್ತೆ ಅವರಲ್ಲಿ ಉತ್ತರವಿರುವುದಿಲ್ಲ. ರಾಜನು ಯಾರು ಕಳ್ಳತನ ಮಾಡುತ್ತಿರುವರು ಎಂದು ಕಂಡುಹಿಡಿಯಿರಿ ಎಂದು ಹೇಳುತ್ತಾನೆ. ಆದರೆ ಅದನ್ನು ಕಂಡುಹಿಡಿಯಲು ಸೇವಕರಾಗಲಿ ಕಾವಲುಗಾರರಿಗಾಗಿ ಸಾಧ್ಯವಾಗುವುದಿಲ್ಲ. ಕೊನೆಗೆ ರಾಜನು ಕೋಪಗೊಂಡು ದಿನಾಲೂ ಇದೇ ರೀತಿ ಹೂಗಳು ಕಡಿಮೆಯಾಗುತ್ತಿರುವುದನ್ನು ಗಮನಿಸಿ ಯಾರೋ ಕಳ್ಳರು ತೆಗೆದುಕೊಂಡು ಹೋಗುತ್ತಿರುವರು ಎಂಬುದನ್ನು ಅರಿತು ತನ್ನ ರಾಜ್ಯದ ಮಂತ್ರಿ ಮತ್ತು ಪುರೋಹಿತರಿಗೆ ತಿಳಿಸುತ್ತಾನೆ. ಆಗ ಅವರು ಇಷ್ಟು ಕಷ್ಟಪಟ್ಟರೂ ಕಳ್ಳನನ್ನು ಹಿಡಿಯಲು ಸಾಧ್ಯವಾಗಿಲ್ಲವೆಂದರೆ ಅವನು ಸಾಮಾನ್ಯವಾದ ಕಳ್ಳನಲ್ಲ, ಅವನನ್ನು ಕಂಡುಹಿಡಿಯಲು ಉಪಾಯವನ್ನು ಮಾಡೋಣ ಎಂದು ಅವರು ಕಳ್ಳನು ಬರುವ ದಾರಿಯಲ್ಲಿ ಬಿಲ್ವಪತ್ರೆಯ ಎಲೆಯನ್ನು ಹಾಸುವಂತೆ ಹೇಳುತ್ತಾರೆ. ಅದೇ ರೀತಿ ರಾಜನು ಸೇವಕರಿಗೆ ಆಜ್ಞೆ ಮಾಡುತ್ತಾನೆ. ಸೇವಕರು ಕಳ್ಳನು ಬರುವ ದಾರಿಯಲ್ಲೆಲ್ಲ ಬಿಲ್ವಪತ್ರೆಯ ಎಲೆಯನ್ನು ಹಾಸುತ್ತಾರೆ. ಅದೇ ರೀತಿ ಮರುದಿನವೂ ಕೂಡ ಪುಷ್ಪದಂತನು ಹೂವನ್ನು ತೆಗೆದುಕೊಂಡು ಹೋಗಲು ಬರುತ್ತಾನೆ. ಹೂವನ್ನು ತೆಗೆದುಕೊಂಡು ಹೋಗಲು ಬರುವಾಗ ಕೆಳಗೆ ಹಾಸಿದ ಬಿಲ್ವಪತ್ರೆಯ ಮೇಲೆ ಪುಷ್ಪದಂತನು ಹೋಗುವಾಗ ಅವನ ಶಕ್ತಿಯು ಕುಂದಿ ಅವನು ಕೆಳಗೆ ಬರುತ್ತಾನೆ. ಅದೇ ರೀತಿ ಸೇವಕರು ಅವನನ್ನು ಹಿಡಿಯುತ್ತಾರೆ. ಇದೇ ರೀತಿ ಮತ್ತೆ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.